ಯಪ್ಪ ಬಿಟ್ಟು ಹೊಟ್ಟೋಗ್ತಿದ್ದೆ ಇಲ್ಲ ಅಂದರೆ. ಅಯ್ಯೋ 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 ಸ್ಟಾರ್ಟ್ ಆಗ್ತಾ ಅಲ್ವಾ? ಅಯ್ಯೋ ಅಯ್ಯೋ ಹೇ ಸಿರಿ ಆನ್ಸರ್. ಬ್ರೋ ಗ್ಲೌಸ್ ಬಿದ್ದೋಗಿದೆ. ಕ್ಯಾಮ್ರಾ ಚೆಕ್ ಮಾಡಿದಾಗ ಇಲ್ಲಿ ಬ್ರಿಡ್ಜ್ ಕೆಳಗಡೆ ಬಿದ್ದಿತ್ತು, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಇರಿ ಬ್ರೋ ಅಲ್ಲೇ ಸೈಡ್ಗೆ ಹಾಕೊಳ್ಳಿ. ಇದು ಗ್ಲೌಸ್ ಬಿದ್ದೋಗಿತ್ತು. ಹಾಂ ಅಲ್ಲೇ ಬಿದ್ದೈತೆ ಗುರು ಗ್ಲೌಸು. ಮೇನ್ ರೋಡಲ್ಲಿ ಬಿದ್ದೈತೆ. ಹೋಗಿ ಎತ್ತಾಕೊಂಬಂದ್ಬಿಡೋಣ. ಯಪ್ಪ ಬಿಟ್ಟು ಹೊಟ್ಟೋಗ್ತಿದ್ದೆ ಇಲ್ಲ ಅಂದರೆ. ಅಯ್ಯೋ 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 ಗುರು ಗ್ಲೌಸು, ಗುರು ನನ್ನ ಗ್ಲೌಸು ಸಿಕ್ತು. ಹಬ್ಬ ಸಿಕ್ತು. ಒಂದು ಕೆಲಸ ಆಗಿರೋದು. ಸೇಲಂ ಸರ್ಕಲಲ್ಲಿ ಗ್ಲೌಸ್ ಬಿದ್ದೋಗಿತ್ತು, ಮತ್ತೆ ಸಿಕ್ತು ಗುರು. ಅದೇನು ಅದೃಷ್ಟ ಮಾಡಿದ್ದು, ಸಿಕ್ತಪ್ಪ. ಗ್ಲೌಸ್ ಸಿಕ್ಬಿಡ್ತು. ಖುಷಿಯಿಂದ ಹೋಗ್ಬೋದು ಈಗ ವಾಪಸ್ಸು. ಯಾಹೂ ಸಿಕ್ಬಿಡ್ತು ಬ್ರೋ. ಹೆಂಗೂ ಹೇಳಿದ್ರು ಕ್ಯಾಮ್ರಲ್ಲಿ ಚೆಕ್ ಮಾಡಿ ನೋಡೋಣ ಅಂತ. ಐಡಿಯಾ ವರ್ಕೌಟ್ ಆಗೋಯ್ತು. ಕರೆಕ್ಟಾಗಿ ಮಧ್ಯ ರೋಡಲ್ಲಿ ಬಿದ್ದೈತೆ. ಒಂದು ಗ್ಲೌಸ್ ಯಾರಿಗೂ ಯೂಸ್ ಇಲ್ಲ ಗುರು, ಅದಕ್ಕೆ ಯಾರು ಕೈ ಹಾಕಿಲ್ಲ. ಅದೇ ನಮ್ಮ ಫೋನ್ ಏನಾದ್ರು ಬಿದ್ದೋಗ್ಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಹಬ್ಬ ಮಾಡಾಕಿರೋರು. 7 ಕಿಲೋಮೀಟರ್ಸ್ ಅಂತೆ. ಉಜ್ಜೋಣ ಸ್ವಲ್ಪ. ನಮ್ಮ ಹುಡುಗರು ಇಲ್ಲೇ ಎಲ್ಲ ಸೈಡ್ಗೆ ಹಾಕೊಂಡಿರ್ತಾರೆ. ಹೆಲ್ಮೆಟಲ್ಲೆಲ್ಲ ತಣ್ಣಗೆ ಆಗ್ತೈತೆ. ಯಾಕೆ ಅಂದರೆ ಅಷ್ಟು ಸೆಕೆ ಬಂದೈತೆ. ದೆಂಗಾಣ ಸರಿಯಾಗೆ ದೆಂಗಾಣ. ಸೂಪರ್ ಅಲ್ಲ, ಒಂದ್ಸಲ ಕವರಿಂಗ್ ಬರೆಯಲ್ಲ. ಹಿಡ್ದಿದ್ದೀವಿ ಬಾಯ್ಸ್ ಎಲ್ಲ. ಇಲ್ಲಿ ಸ್ವಲ್ಪ ತೆಚ್ತೀವಿ ಸಾಕು. ಇಷ್ಟೊತ್ತು ದಯೆ ದಾಕ್ಷಿಣ್ಯ ತೋರಿಸಿದ್ ಸಾಕು. ಹೊಡೆಯೋಣ ಸ್ವಲ್ಪ. ಇಲ್ಲಿರೋ ಗಾಡಿಗಳಲ್ಲಿ ಅವರೊಬ್ಬರೇ ಬೇಗ ಹಿಡಿಯೋಕ್ಕಾಗೋದು. ಫೋರ್ತ್ ಗೇರಲ್ಲೇ 110 ಹೋಗ್ತಾ ಐತೆ. 5th ಗೇರಲ್ಲೂ 110 ಹೋಯ್ತೈತೆ. ಏನು ಪ್ರಯೋಜನ ಇಲ್ಲ. ಈಗ ಬರ್ತಾರೆ ನೋಡಿ, ಪಾ ಅಂತ ಹೊಡ್ಕೊಂಡು ಹೋಗ್ತಾರೆ. ನೋಡಿದ್ರಾ, ಇಲ್ಲಿ ನಮ್ಮ ಈಗ ಒಟ್ಟಾಗಲ್ಲ. ಅವ್ರನ್ನ ರೈಟಿಗೆ ಬಿಟ್ಟ, ನಾನು ಲೆಫ್ಟಲ್ಲಿ ಹೊಡೆದೆ. ಇಂಡಿಕೇಟ್ರ್ ಇಲ್ಲ, ಏನಿಲ್ಲ. ಬೋಳಿ ಮಗ ಎಳೆದ್ಬಿಟ್ಟ ರೈಟ್ಗೆ. ಹಿಡಿತಾರ ಇಲ್ವೋ ಅಂದ್ಕೊಂಡೆ. ಸದ್ಯ ಗ್ಯಾಪ್ ಸಿಕ್ತು ಒಂದು ಗಾಡಿಗೆ. 2 ಗಾಡಿ ಅಂತೂ ಹೋಗೋಕ್ಕಾಯ್ತಿರ್ಲಿಲ್ಲ. ಅಲ್ಲ ಬ್ರೋ, ಬೋಳಿ ಮಗ ಇಂಡಿಕೇಟ್ರ್ ಇಲ್ಲ, ಏನಿಲ್ಲ, ಹೋಯ್ತಾ ಅವನೇ ರೈಟ್ಗೆ. ಇಲ್ಲೆಲ್ಲ ಟರ್ನ್ ಇದೆ ಈಗ. 120 ಅಷ್ಟೇ. 4th ಗೇರಲ್ಲಿ 120, 5th ಗೇರಲ್ಲೂ 120ನೇ. ಸ್ಟಾರ್ಟ್ ಆಗ್ತಾ ಅಲ್ವಾ? ಅಯ್ಯಯ್ಯೋ
ಎಲ್ಲ ಚೆನ್ನಾಗಿತ್ತು, ಗಾಡಿ ಯಾಕೋ ಸ್ಟಾರ್ಟ್ ಆಗ್ತಾಯಿಲ್ಲ. ಏನಾಯ್ತು ಬ್ರೋ? ಆಫ್ ಆಯ್ತಾ? ಸೈಡ್ಗೆ ಹಾಕೊಂಡು ಬನ್ನಿ ನೋಡೋಣ. ಗಾಡಿ ಯಾಕೋ ಸಡನ್ನಾಗಿ ಆಫ್ ಆಗಿದೆ, ಅದಕ್ಕೆ ಟೋ ಹೊಡಿತಾವ್ರೆ. ಏನು ಕತೆ ಅಂತ ಗೊತ್ತಿಲ್ಲ. ಬನ್ನಿ, ಇದೆಲ್ಲ ಮೆಕ್ಯಾನಿಕ್ ಶಾಪ್ ಇದೆಯಾ ಅಂತ ನೋಡ್ರಪ್ಪ. ಅದಕ್ಕೆ ಹೇಳೋದು, RX-ಗಳಲ್ಲಿ ಒಬ್ಬೊಬ್ಬರೇ ಹೋಗಬೇಡಿ. ಅಕಸ್ಮಾತ್ ಹಿಂಗೆ ಏನಾದ್ರು ತೊಂದರೆ ಆಯಿತು ಅಂದರೆ ಅಟ್ಲೀಸ್ಟ್ ಸಪೋರ್ಟ್ಗೆ ಇನ್ನೊಂದು ಯಾವ್ದಾದ್ರು ಗಾಡಿ ಇಟ್ಕೊಂಡಿರಿ. ಈಗ ನೋಡಿ, ಈ ಝೆಡ್ಡು ಸಡನ್ನಾಗಿ ಆಫ್ ಆಗೋಗಿದೆ. ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ಲ, ಚೆಕ್ ಮಾಡೋಣ ಅಂತ ಬಂದಿದ್ದೀವಿ. ಇದು ಯಾವುದೋ ಚಿಲ್ಲರೆ ಅಂಗಡಿ ಮುಂದೆ ಹೊಡೆದ್ಬಿಟ್ಟಲ್ಲ ಬ್ರೋ, ಗ್ಯಾರೇಜ್ ಅಂದ್ಕೊಂಡೆ ನಾನು. ಯಾಕೆ ಆಫ್ ಆಯಿತು? ಹೀಟ್ ಆಗೈತಾ ಗಾಡಿ? ಬ್ರೋ ಏನಕ್ಕೆ ಇಲ್ಲ ಹಾಕಿದ್ದೀರಾ ಅಂತ ಕೇಳ್ತಾವ್ರೆ. இல்ல கொஞ்சம் வெயில் அதான் நின்னுக்குறாங்க. இல்ல போடுறோம் வெயில் வண்டி ஆஃப் ஆயிடுச்சு. ಪಾರ್ಕ್ಲಾಗ ಹಾಕಿದ್ಮೇಲೆ ಇವಾಗ ಎಲ್ಲ ದೂರ ಹೋಗಿ ಏಯ್ ಬೋರ್ ಟೈಟ್ ಆಗಿರೋ ತರ ಫೀಲ್ ಆಗ್ತಿದೆ. ಇಲ್ಲ ಹೊಡಿರಿ. ಈ ಸ್ಪೀಡ್ ಇಲ್ಲ, ಈ ಸ್ಟ್ರೈಟ್ ಇಲ್ಲ ಬೋರ್. ಹಂಗೆ ಫೀಲ್ ನಮಗೆ ಫೀಲ್ ಬಿಡಿ. ಇನ್ನ ಅಲ್ಲಿ ಇರ್ಬೋದು, ಇದು ಸ್ವಲ್ಪ ಕೂಲ್ ಆಗುತ್ತೆ. ಆಯ್ತು ಬಿಡಿ. ಒಂದು 2 ಸಲ ನೋಡಿ ಆಯಿಲ್ ಎಲ್ಲ ಹಂಚಿ ಹೋಗ್ಲಿ ಪ್ಲಗ್ ಬೋರ್ ಅಂದ್ರೆ ಏನಾಗಿದೆ ಅಂತ ಕಂಪ್ಲೀಷನ್ ನೋಡ್ತಾವ್ರೆ. ಸೊ ಏನಪ್ಪ ನೀವು ಇಷ್ಟ ಆಯಿಲ್ ಹಾಕಿದ್ರೆ ಬೋರ್ ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ. ಬೋರ್ ಟೈಟ್ ಆಗಿರೋ ಲಕ್ಷಣಗಳು ತುಂಬ ಕಾಣಿಸ್ತಾ ಇದೆ. ರಿಂಗ್ಸ್ದೇನೋ ಪ್ರಾಬ್ಲಮ್ ಆಗಿರುತ್ತೆ. ಒಂದ್ಸಲ ಕೈ ನೋಡು, ಅದು ಕಳ್ಳ ಇದಾಗ್ಬೋದು. ಕೂಲ್ ಆಗಿ ಫುಲ್ ಗಾಡಿ ಕೂಲ್ ಆಗಿ. ಒಂದು ಸ್ವಲ್ಪ ವೇಟ್ ಮಾಡೋಣ ಬನ್ನಿ. ಕಾರ್ಬ್ಯೂರೇಟ್ರಿಗೆ ಆಯಿಲ್ ಕೊಡಿಸ್ತಾ ಇದ್ದೀವಿ ಸ್ವಲ್ಪ ಸ್ಮೂತ್ ಆಗಲಿ ಅಂತ. ಯಾಕೆ ಅಂದರೆ ಆಯಿಲ್ ಮಿಕ್ಸ್ ಆಗಿದೆ ಟ್ಯಾಂಕಲ್ಲಿ, ಆದರೆ ಒಂಚೂರು ಯಾಕೋ ಹೊಗೆ ಬರ್ತಿರಲಿಲ್ಲ, ಓವರಾಗಿ ಮಿಕ್ಸ್ ಆಗಿತ್ತು. ಒಂಚೂರು ಆಯಿಲ್ ಕೊಡಿಸಿ ಕ್ಲೀನ್ ಮಾಡಿಬಿಟ್ರೆ ಆಮೇಲೆ ಆರಾಮಾಗಿ ಸ್ಮೂತಾಗಿ ಓಡುತ್ತೆ. ಅಲ್ಲ ಗುರು, ಟೆನ್ಷನ್ ಆಗೋಗಿತ್ತು ನಮ್ಮ ರೋಹಿತ್ ಅವ್ರ ಗಾಡಿ ಏನಾಯಿತು ಅಂತ. ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡಿ ಕಾರ್ಬ್ಯೂರೇಟರ್ ಕ್ಲೀನ್ ಮಾಡಿ ಇನ್ನೊಂದು ಸಾರಿ ಹಾಕಿದ್ಮೇಲೆ ಕ್ಲೀನಾಗಿ ಶಿಸ್ತಾಗಿ ಓಡ್ತಾ ಇದೆ. ಮೆನ್ ವಿಲ್ ಬಿ ಮೆನ್ ಅನ್ನಂಗೆ ಯಾವುದಕ್ಕೂ ಗಾಬರಿ ಆಗಿಲ್ಲಪ್ಪ. ನಾವು ಒಳ್ಳೆ ಆಟ ಆಡ್ಕೊಂಡು ಮಾತಾಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡು ಬಂದ್ವಿ. ಬಟ್ ಒಂದು ಸಣ್ಣ ಪ್ರಾಬ್ಲಮ್ ಏನು ಅಂದರೆ, ಏನಂದರೆ ಟೈಮ್ ತಿನ್ಬಿಡ್ತು ಅಷ್ಟೇ. ಇಷ್ಟೊತ್ತಿಗೆಲ್ಲ ನಾವು ಕೊಲ್ಲಿ ಹಿಲ್ಸಲ್ಲಿ ಇರಬೇಕಿತ್ತು, ಇಲ್ಲೇ 1-1.5 ಅವರ್ ಆಯಿತು. ಸೊ 2 ಸ್ಟ್ರೋಕಲ್ಲಿ ನೀವೇನಾದರೂ ಟ್ರಿಪ್ ಹೋಗಬೇಕು ಅಂತ ಹೇಳಿದ್ರೆ ಟೈಮ್ ಸರಿಯಾಗಿ 2 ಸ್ಟ್ರೋಕಲ್ಲಿ ಏನಾದರೂ ಟ್ರಿಪ್ ಹೋಗಬೇಕು ಅಂದರೆ ಎಕ್ಸ್ಟ್ರಾ ಬಫರ್ ಟೈಮ್ ಇರಲೇಬೇಕು. ಅದಕ್ಕೆ ನಾವು ಶನಿವಾರ ಭಾನುವಾರ ರೈಡ್ ಮಾಡ್ತಾಯಿಲ್ಲ, ಶುಕ್ರವಾರ ಶನಿವಾರ ಮಾಡ್ತಾಯಿದ್ದೀವಿ. ಏನಾದರೂ ಅಕಸ್ಮಾತ್ ಲೇಟ್ ಆದ್ರೂ ಭಾನುವಾರ ಒಂದು ಎಕ್ಸ್ಟ್ರಾ ಟೈಮ್ ಇರುತ್ತೆ ಅಂತ ಹಂಗೆ ಅಂದ್ಕೊಂಡಂಗೆ ಆಯಿತು. ಬೆಳಿಗ್ಗೆ ಬಂದರೆ ಅವ್ರದ್ದು ಮಫ್ಲರ್ ಬಿದ್ದೋಯ್ತು. ಬೆಳಿಗ್ಗೆ ಬಂದರೆ ಹರ್ಷಿತ್ ಗಾಡಿಯವ್ರದ್ದು ಮಫ್ಲರೇ ಕಳ್ಕೊಂಬಿಟ್ಟಿತ್ತು, ಅದನ್ನು ಹುಡ್ಕಿದ್ವಿ. ಅದಾದಮೇಲೆ ಸಣ್ಣ ಪುಟ್ಟ ಪ್ರಾಬ್ಲಮ್ಮು. ಶ್ರೀವತ್ಸ ಅವ್ರದ್ದು ಗಾಡಿ ಪಾರ್ಕಿಂಗಲ್ಲಿ ಬಿದ್ದೋಯ್ತು, ಬ್ಯಾಗ್ ಇಟ್ಟಿದ್ದಾಗ ಮಿರರ್ ಹೊಡೆದೋಗಿದೆ. ಈಗ ನೋಡಿದ್ರೆ ಇವ್ರ ಪ್ರಾಬ್ಲಮ್ಮು. ಈಗ ನೋಡಿದ್ರೆ ಚೆನ್ನಾಗಿ ಆಯಿಲ್ ಕುಡಿಸ್ಬಿಟ್ಟು ಜೋರಾಗಿ ರುಬ್ಬಿದ್ರು. ಅದು ನೋಡಿದ್ರೆ ರೋಹಿತ್ ಗಾಡಿ ನೋಡಿದ್ರೆ ಚೆನ್ನಾಗಿ ಆಯಿಲ್ ಕುಡಿಸ್ಬಿಟ್ಟು ಬಿಸಿಲಲ್ಲಿ ಫಾಸ್ಟಾಗಿ ರುಬ್ಕೊಂಡು ಹೋದ್ವಿ. ನೋಡಿದ್ರೆ ಗಾಡಿ ಕಂಪ್ರೆಸರ್ ಇಶ್ಯೂ ಬಂದ್ಬಿಟ್ಟಿತ್ತು. ನೋಡಿದ್ರೆ ಸಡನ್ನಾಗಿ ಗಾಡಿ ಆಫ್ ಆಗೋಗಿತ್ತು. ಟೆನ್ಷನ್ ಅಂತೂ ಆಗಲಿಲ್ಲ, ಗಾಬರಿ ಆಗಲಿಲ್ಲ. ಸ್ವಲ್ಪ ಟೆನ್ಷನ್ ಆಯಿತು ಅಂದರೂ ಗಾಬರಿ ಆಗಲಿಲ್ಲ. ಅನಿಲ್ಲವ್ರು ಯಾಕೋ ರೊಚ್ಚಿಗೆ ಎದ್ದೊಳ್ತಾವ್ರಾಗಲೇ ಎಲ್ಲ ಕ್ಲಿಯರ್ ಮಾಡಿಕೊಂಡು ಮೈಂಡ್ ಫ್ರೀ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅನಿಲ್ ರೊಚ್ಚಿಗೆ ಎದ್ದೊಳ್ತಾ ಇದ್ದಾರೆ. ಅವ್ರೆದ್ಮೇಲೆ ನಾವು ಸುಮ್ಮನಿರಕ್ಕಾಯ್ತದ? ಇವ್ರು ಬರಲ್ಲ ಸದ್ಯಕ್ಕೆ, ನಿಧಾನಕ್ಕೆ ಬರ್ತಾರೆ.
ನಾನು ಅನಿಲ್ ಹೊಡಿತೀವಿ. ಬ್ಯಾರಿಕೇಡ್ ಇದೆ. ಜಾಕೆಟ್ ಆರ್ತಾ ಇದೆ. ಜಾಕೆಟ್ ಒಳಗಿರೋ ಸಿಮ್ಮದ ಫೋಟೋ ಅರ್ಧ ಕಾಣಿಸ್ತಾ ಇದೆ. ಸಿಕ್ಕಾಪಟ್ಟೆ ಬಿಸಿಲಿತ್ತಪ್ಪ. ಇವಾಗ ಸ್ವಲ್ಪ ಕೂಲ್ ಡೌನ್ ಆಗಿದೆ. ಇಷ್ಟಾಗಿರೋ ಟೆನ್ಷನ್ ಇಲ್ದಂಗೆ ಹೋಗ್ತಾ ಇದ್ದೀವಿ. ಈ ಬೆಟ್ಟ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಒಬ್ಬ ಮನುಷ್ಯ ಮಲಗಿದ್ದಾನೆ. ಹಂಗೆ ಅಬ್ಸರ್ವ್ ಮಾಡಿ, ಒಬ್ಬ ಮನುಷ್ಯ ಮಲಗಿದ್ದಾನೆ. ಹೇರ್ ಸ್ಟೈಲು, ಹಣೆ, ಹಂಗೆ ಕಣ್ಣು, ಮೂಗಂತೂ ಸಕ್ಕತ್ತಾಗಿದೆ. ಒಳ್ಳೆ ಪುನೀತ್ ರಾಜ್ಕುಮಾರ್ನ ನೋಡ್ದಂಗೆ ಆಗ್ತಾ ಇದೆ ಗುರು. ನಿಮಗೆ ಕಮೆಂಟಲ್ಲಿ ಹೇಳಿ. ಏನೋ ಎನ್ಕ್ವೈರಿ ಮಾಡ್ತಾವ್ರೆ ನಮ್ಮ ಹುಡುಗನ ಗಾಡಿನ. ಗಾಡಿ ಚೆನ್ನಾಗಿದೆ ಅಂತ ವಿಚಾರಿಸ್ಕೊತಾವ್ರೆ. ಏನು ಬ್ರೋ ಗಾಡಿ ಚೆನ್ನಾಗಿದೆ, ಎಲ್ಲಿ ಸಿಗುತ್ತೆ? ಬನ್ನಿ ನಮ್ಮ ಜೆ.ಸಿ. ರೋಡ್ಗೆ ಅಂತ ಕರಿಬೇಕಿತ್ತು. ನೋಡ್ರಪ್ಪ, ಕರ್ನಾಟಕ ಗಾಡಿಗಳನ್ನ ತಮಿಳ್ನಾಡಲ್ಲಿ ನಿಲ್ಲಿಸಿ ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ, ಎಲ್ಲಿ ಸಿಗುತ್ತೆ ಅಂತ ವಿಚಾರಿಸ್ಕೊತಾ ಇದ್ದಾರೆ. ನಮ್ಮ ಗಾಡಿಗಳ್ದು ಅವನೋ ಅವ. ಹೆಂಗಿದೆ ಅವ?